ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇರೋದೊಂದೇ ಜೀವನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ವಿಶೇಷ ಸಂಚಿಕೆ. ಏನು ಅಂತ ಹೇಳಿದ್ರೆ, ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಬ್ಯಾಚುಲರ್ ಟ್ರಿಪ್ ಹೋಗ್ತಾ ಇದ್ದೀವಿ. ಪ್ಲೇಸ್ ಯಾವುದು, ಏನು, ಎಷ್ಟು ದಿನ, ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ನನ್ನ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡ್ಕೋಬೇಕು. ಸೊ ಬನ್ನಿ, ಒಂದು ಒಳ್ಳೆ ಮಜಾ ಇರುತ್ತೆ. ಆ್ಯಕ್ಚುಲಿ ಬ್ಯಾಚುಲರ್ ಟ್ರಿಪ್ ಇದು, ಫ್ಯಾಮಿಲಿ ಟ್ರಿಪ್ ಅಲ್ಲ. ಬಹಳ ದಿನಗಳ ನಂತರ ಕೊಡ್ತಾ ಇದ್ದೀವಿ, ಅದು ಒಂದು ಟ್ರಿಪ್ಪಿಗೆ. ಹೇಗಿರುತ್ತೆ ನಮ್ಮ ಟ್ರಿಪ್ಪು, ಹೆಂಗಿರುತ್ತೆ ಎಲ್ಲ ಅಂತ ತೋರಿಸ್ತಾ ಹೋಗ್ತೀವಿ ನಿಮಗೆ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ. ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಬನಶಂಕರ್ ಇಲ್ಲಿ ಇರ್ತಾನೆ. ಸೊ ನಾನು ವೈಟ್ ಫೀಲ್ಡ್ ಇಂದ ಬಿಡ್ತಾ ಇರೋದು. ಅವನ್ನ ಟಿನ್ ಫ್ಯಾಕ್ಟ್ರಿ ಹತ್ರ ಪಿಕ್ ಮಾಡ್ಕೋಬೇಕು. ಬನ್ನಿ, ಇಲ್ಲಿ ಒಬ್ಬನ ಪಿಕ್ ಮಾಡಿಕೊಂಡು ಇನ್ನಿಬ್ಬರನ್ನ ಕ್ಯಾಚ್ ಮಾಡೋಣ. ಎಲ್ಲೋಗಿದ್ದೆ? ಹಿಂದೆ ಇದ್ದ ನಿನ್ನ? ಇಲ್ಲ, ಇಲ್ಲೇ ಕಾಯ್ತಾ ಇದೆ. ಓ, ಇಲ್ಲಿದ್ದ? ಆ ಕಡೆ ಗೊತ್ತಾಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಆರಾಮ ಮಗ? ಆರಾಮ್ ನೋಡ್ ಮಗ, ನೀನ್ ಆರಾಮ? ಆಲ್ಮೋಸ್ಟ್ 1 ವರ್ಷ ಆಯ್ತಲ್ಲ ಇವಾಗ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ, ಕನ್ನಡ ಸವಿ ನುಡಿಯೋ. 4 ಗಂಟೆ ಟ್ರಾವೆಲ್ ಇಲ್ಲೇ ಮಾಡ್ಬಿಟ್ಟಲ್ಲ ನಮ್ಮ ಬೆಂಗಳೂರಲ್ಲಿ. ಓ ಮಹಾಪ್ರಭು, ಸಾಕಾಯ್ತು ಅವ್ನ ಜೊತೆ ಕುತ್ಕೊಂಡು ಮುಂದೆ. ಕೊಡೆ ನಮಸ್ಕಾರ. ನಮಸ್ಕಾರ. ಮದ್ವೆನೂ ನ್ಯಾಚುರಲ್ ಆಗಿ ಆಗ್ಬೇಕು. ನಾವು ವೈಟ್ ಮಾಡ್ಕೊಂಡು ಮಾಡ್ಬಿಟ್ರೆ ಹಿಂಗ ಆಗ್ಬಿಡ್ತೀವಿ ನನ್ ಮಗ. ಕಾಂಪ್ರಮೈಸ್ ಎಲ್ಲಿಂದ ಎಲ್ಲಿ ಬಂದ್ಬಿಟ್ಟ. ಮರೆಯಲಾರೆ ಆದಾಗ ಆಗ್ಲಿಸ್ತೀವಿ ಅಂತ ಕುತ್ಕೊಂಡ್ಬಿಟ್ಟಿದ್ದೆ ಅಷ್ಟೇ. ಅವ್ರ ಎಫರ್ಟ್ ಅಂತ ಮಗ, ಎಫರ್ಟ್ ಹಾಕ್ಬೇಕು. ನಾನು ಎಫರ್ಟ್ ಹಾಕ್ತಾ ಇರ್ಲಿಲ್ಲ ಮಗ, ನಾನ್ ನೋಡ್ತಾನು ಇರ್ಲಿಲ್ಲ. ಅಂದ್ರೆ ಇವಂದೇನ್ ಗೊತ್ತಾ, ನಾನು ಇದೀನಿ ಇಲ್ಲಿ ರಾಜ್ಕುಮಾರ, ನಾನ್ ನೋಡಕ್ ಬಂದೇ ಬರ್ತಾರೆ. ಹಂಗಲ್ಲ ಅಲ್ಲೇ ಏಜ್ ಆದ್ಮೇಲೆ ಯಾವ ರಾಜ್ಕುಮಾರ್ ಅದೇ ಇಲ್ಲಿ ಬೈರ್ಯಾಗ ಹಂಗೆಲ್ಲ ಅನ್ಬೇಡ ಮಗ. ನೀನು ಸ್ಟ್ಯಾಂಡರ್ಡ್ ಇಲ್ಲಿತ್ತು ಮಗ, ಬಂದ್ಬಿಡೈತೆ. 32ಗೆ ಸೀರಿಯಸ್ ಆಗಿದ್ರೆ ಸೂಪರ್ ಆಗಿ ಸಿಕ್ಕಿಲ್ಲ. ಈಗ ಹೋಗ್ತಾ ಅಂತ ಸ್ವಲ್ಪ ಕಮ್ಮಿ. ಅವಾಗ ಇವನ್ ಫಿಲ್ಟರ್ ಮಾಡ್ತಾ ಇದ್ದ, ಇವಾಗ ಅವ್ರು ಫಿಲ್ಟರ್ ಮಾಡ್ತಾವ್ರೆ. ಎಷ್ಟೇ ದುಡ್ಡಿದ್ರು ಮದುವೆ ಮಾಡ್ಬೇಕಾದ್ರೆ ಏಜ್ ಕೇಳ್ತಾರಲ್ಲ ಮಗ. ಬಾರಿದ್ರೆ ನಿಲ್ಸಿಲ್ಲಿ ಅನ್ಕೊಂಡೆ ಶೂಸ್ ಹಾಕೊಂಬಂದೆ ಮಗ. ಕಾಣಿಸ್ತಾ ಇತ್ತು ಗಾಡಿಗಳು. ಅಲ್ಲೇ ಇದನಾ? ಸ್ನೇಹಿತರೆ, ನಾವು ಹೋಟೆಲ್ಗೆ ಬಂದಿದ್ದೀವಿ. ಒಂದು ಓಪನ್ ಹೋಟೆಲ್ ಥರ ಇದು. ಮಂಗಳೂರು ರೋಡಲ್ಲಿ ಹೋಗಬೇಕಾದ್ರೆ ಸಿಗುತ್ತೆ ನಿಮಗೆ ಹೋಟೆಲ್ಲು. ನಮ್ಮ ಹುಡುಗರು ಬಹಳ ರೆಕಮೆಂಡ್ ಮಾಡಿದ್ರು, ಇಲ್ಲಿ ಚೆನ್ನಾಗಿರುತ್ತೆ ತಿಂಡಿ ಅಂತ. ಸೊ ಹಾಗಾಗಿ ಬಂದಿದ್ದೀವಿ ಇಲ್ಲಿ. ಬನ್ನಿ ತಿಂಡಿ ಮಾಡೋಣ. ಏನು ಚೆನ್ನಾಗಿ ಸಿಗುತ್ತೆ ಇಲ್ಲಿ? ಇಡ್ಲಿ ರೈಸ್ ಬಾತ್ ಚಟ್ನಿನೇ ಫೇಮಸ್. ಸರಿ,
ನೋಡೋಣ, ತಟ್ಟೆ ಇಡ್ಲಿ ಮತ್ತು ರೈಸ್ ಬತ್ ಚೆನ್ನಾಗಿ ಸಿಗುತ್ತಂತೆ, ಟ್ರೈ ಮಾಡಿ. ಇವನಿದ ನೋಡಿ, ಇವನ್ನೇ ಹಾಕೋದಿಲ್ಲ, ಹೀರೋ ಇದ ನೋಡಿ, ಮನ್ಮತ. ಏನೋ ಮದ್ವೆಗೆ ಹೆಣ್ಣು ಹುಡುಕ್ತಾ ಇದ್ದಾನೆ, ಯಾರಾದರೂ ಇದ್ರೆ ಹೇಳಿ. ಸ್ನೇಹಿತರೆ, ನಾವಿವಾಗ ಬೇಲೂರಿನಲ್ಲಿದ್ದೀವಿ. ಬೇಲೂರಿನ ಪ್ರಸಿದ್ಧವಾದ ಚೆನ್ನಕೇಶವ ದೇವಸ್ಥಾನದಲ್ಲಿದ್ದೀವಿ. ಚೆನ್ನಕೇಶವ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಸ್ನೇಹಿತರೆ, ನಿಮಗೆ ಮುಖ್ಯವಾದ ದ್ವಾರದ ಮೂಲಕ ಒಳಗಡೆ ಬಂದರೆ ಅಲ್ಲಿ ಗರುಡ ಸ್ತಂಭ ಕಾಣುತ್ತೆ. ಗರುಡ ಸ್ತಂಭದ ಹಿಂದೆ ನಿಮಗೆ ಗರುಡ ದೇವನ ಒಂದು ವಾಸ್ತುಶಿಲ್ಪ ಕಾಣುತ್ತೆ. ಇದು ಭಗವಾನ್ ವಿಷ್ಣುವಿನ ವಾಹನವಾದ ಗರುಡದ ಒಂದು ಕೆತ್ತನೆ. ಬೇಲೂರು ಚೆನ್ನಕೇಶವ ದೇವಸ್ಥಾನದಲ್ಲಿ ಗರುಡನಿಗೆ ಅತಿ ಮುಖ್ಯವಾದ ಒಂದು ಸ್ಥಾನ ಇದೆ. ಸ್ನೇಹಿತರೆ, ಇದು ಬೇಲೂರು ಚೆನ್ನಕೇಶವ ದೇವಸ್ಥಾನದ ಕಲ್ಯಾಣಿ ಅಥವಾ ಪುಷ್ಕರಣಿ ಅಂತ ಹೇಳ್ಬೋದು. ನೀವು ಪವಿತ್ರ ನೀರಿನ ಕೆರೆ ಅಂತನಾದರೂ ಹೇಳ್ಬೋದು. ಇಲ್ಲಿರ್ತಕ್ಕಂಥ ನೀರನ್ನು ಚೆನ್ನಕೇಶವ ದೇವಸ್ಥಾನದ ಪೂಜೆಗೆ ಬಳಸಲಾಗ್ತಾ ಇತ್ತು. ಇಲ್ಲಿ ನೋಡಿ, ಸುತ್ತಲೂ ಕಲ್ಲಿನಿಂದ ನಿರ್ಮಿಸಿದಂಥ ಮೆಟ್ಟಿಲುಗಳಿರ್ಬೋದು, ಮಧ್ಯದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನದಂತಿರತಕ್ಕಂಥ ರಚನೆಗಳಿರ್ಬೋದು. ಇದನ್ನು ನೋಡಿದ್ರೆ ನಮಗೆ ಹೊಯ್ಸಳರ ವಾಸ್ತುಶಿಲ್ಪದ ಸೌಂದರ್ಯವನ್ನು ಇದು ಎತ್ತಿ ತೋರಿಸುತ್ತೆ. ಸ್ನೇಹಿತರೆ, ಕರ್ನಾಟಕದ ಹಾಸನ ಜಿಲ್ಲೆ ಇರ್ತಕ್ಕಂಥ ಈ ಬೇಲೂರು ಪಟ್ಟಣ ಮತ್ತು ಅದರಲ್ಲಿರ್ತಕ್ಕಂಥ ಈ ಚೆನ್ನಕೇಶವ ದೇವಸ್ಥಾನ ಹೊಯ್ಸಳ ಪರಂಪರೆಯ ಅತಿ ದೊಡ್ಡ ಪ್ರತಿಬಿಂಬ ಅಂತ ಹೇಳ್ಬೋದು. ನಮ್ಮ ಹೊಯ್ಸಳ ರಾಜಧಾನಿಯೂ ಕೂಡ ಈ ಸ್ಥಳ ಆಗಿತ್ತು. ಈ ದೇವಸ್ಥಾನವನ್ನು ಹೊಯ್ಸಳದ ರಾಜ ವಿಷ್ಣುವರ್ಧನ ಅವರು 1117ರಲ್ಲಿ ಇದನ್ನ ನಿರ್ಮಿಸಿರ್ತಾರೆ. ತಾಳಿಕೋಟೆಯ ಯುದ್ಧದಲ್ಲಿ ಚೋಳರ ಮೇಲೆ ಪಡೆದ ಜಯದ ಸ್ಮರಣಾರ್ಥವಾಗಿ, ಹಾಗೆ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಬಂದ ನಂತರ ಭಗವಾನ್ ವಿಷ್ಣುವಿನ ಆರಾಧನೆಗಾಗಿ ಈ ಅದ್ಭುತ ದೇವಾಲಯವನ್ನು ಕಟ್ಟಿಸಿದರು ಅಂತ ಹೇಳಲಾಗುತ್ತೆ. ಇಲ್ಲಿನ ಪ್ರಧಾನ ದೇವರು ಚೆನ್ನಕೇಶವ, ಅಂದರೆ ಭಗವಾನ್ ವಿಷ್ಣುವಿನ ಒಂದು ರೂಪ. ಚೆನ್ನ ಎಂದರೆ ಸುಂದರ, ಕೇಶವ ಎಂದರೆ ಕೃಷ್ಣ. ಇಲ್ಲಿರುವ ಮೂರ್ತಿ ಅತ್ಯಂತ ಶಾಂತ, ಸುಂದರ ಮತ್ತು ದಿವ್ಯವಾಗಿರತಕ್ಕಂಥ ಒಂದು ಮೂರ್ತಿ. ಈ ದೇವಸ್ಥಾನದ ಅತಿ ದೊಡ್ಡ ವಿಶೇಷ ಏನಂತ ಹೇಳಿದ್ರೆ ಹೊಯ್ಸಳರ ಶಿಲ್ಪಕಲೆ. ದೇವಸ್ಥಾನವನ್ನು ಕಟ್ಟಿರೋದು ಸೋಪ್ ಸ್ಟೋನ್ ಅಂತ, ಅಥವಾ ಕಪ್ಪು ಕಲ್ಲು ಅಂತ ಹೇಳ್ಬೋದು ನಾವು, ಮೃದುವಾದ ಕಪ್ಪು ಕಲ್ಲು. ಅದನ್ನು ಬಳಸಿ ಕಟ್ಟಿರ್ತಕ್ಕಂಥದ್ದು. ಈ ಕಲ್ಲು ಬಹಳ ಸಾಫ್ಟ್ ಆಗಿರೋದ್ರಿಂದ, ಮೃದುವಾಗಿರೋದ್ರಿಂದ ಶಿಲ್ಪಿಗಳಿಗೆ ಅತಿ ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಲು ಸಾಧ್ಯವಾಯಿತು ಅಂತ ಹೇಳಲಾಗುತ್ತೆ. ಆಮೇಲೆ ಈ ಕೆತ್ತನೆಗಳು
ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರಸಿದ್ಧವಾದ ಕೆತ್ತನೆಗಳು ಸ್ನೇಹಿತರೆ. ಎಷ್ಟು ಸೂಕ್ಷ್ಮವಾಗಿರತಕ್ಕಂಥ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಕಾಲದ ರಂಗಕರ್ಮಿಗಳನ್ನು ಅಥವಾ ಕುಶಲಕರ್ಮಿಗಳನ್ನು ಅವರ ನಾಲೆಡ್ಜ್ ಅಥವಾ ಕಲೆಯನ್ನು ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ. ಅಷ್ಟು ಚೆನ್ನಾಗಿರ್ತಕ್ಕಂಥ ಶಿಲ್ಪಕಲೆಗಳನ್ನು ನೀವು ಈ ಬೇಲೂರಿನ ಚೆನ್ನಕೇಶವ ದೇವಸ್ಥಾನದಲ್ಲಿ ನೋಡ್ಬೋದಾಗಿದೆ. ದೇವಾಲಯದ ಹೊರಗಡೆ ಗೋಡೆ ಮೇಲೆ ನಾವೇನು ನೋಡ್ತಾ ಇರ್ತಕ್ಕಂಥ ಈ ಶಿಲ್ಪಗಳು ದೇವರುಗಳು, ದೇವಿಯರು, ರಾಮಾಯಣ ಮಹಾಭಾರತದ ಅತಿ ಅದ್ಭುತ ದೃಶ್ಯಗಳು, ನರ್ತನೆ ಮಾಡ್ತಕ್ಕಂಥ ನೃತ್ಯಗಾರ್ತಿಯ ದೃಶ್ಯಗಳು, ಯುದ್ಧದ ದೃಶ್ಯಗಳು, ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಕಲ ಶಸ್ತ್ರಾಸ್ತ್ರಗಳ ದೃಶ್ಯಗಳು, ಆನೆಗಳ ದೃಶ್ಯಗಳು, ಸಂಗೀತ ವಾದ್ಯರು, ಎಲ್ಲರ ದೃಶ್ಯಗಳನ್ನು ನೀವು ಈ ಗೋಡೆ ಮೇಲೆ ಕಾಣಬಹುದು. ಇಲ್ಲಿ ಎಲ್ಲವನ್ನು ಜೀವಂತವಾಗಿದೆ ಅನ್ನೋ ಅನುಭವ ನಮಗೆ ಪಡೆಯಬಹುದು. ಇಲ್ಲಿ ನೋಡಿ, ನಾವಿವಾಗ ನೋಡ್ತಿರ್ತಕ್ಕಂಥ ದೃಶ್ಯ, ಆ ಉಗ್ರ ನರಸಿಂಹನ ಕೆತ್ತನೆಯನ್ನು ಎಷ್ಟು ಸ್ಪಷ್ಟವಾಗಿ ಕೆತ್ತಲಾಗಿದೆ ನೋಡಿ. ಆ ಚೈನ್ ಇರ್ಬೋದು, ಆ ಕರಳುಗಳು ಹೊರಗಡೆ ಬಂದಿರತಕ್ಕಂಥ ದೃಶ್ಯಗಳು ಕಣ್ಣಿಗೆ ಕಟ್ಟಿದ ಹಾಗೆ 3Dಯಲ್ಲಿ ಕೂಡ ಇಷ್ಟು ಚೆನ್ನಾಗಿ ನಿರ್ಮಿಸಲಾಗುತ್ತೋ ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ಕೆತ್ತನೆಯನ್ನು ಮಾಡಲಾಗಿದೆ. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ದೇವಸ್ಥಾನದ ಸುತ್ತ ಓಡಾಡಿ ಸ್ವಲ್ಪ ತಲೆ ಮತ್ತು ಕಾಲು ಸುಡ್ತಾ ಇದೆ. ಆದರೆ ದೇವಸ್ಥಾನದ ವಾಸ್ತುಶಿಲ್ಪಗಳನ್ನು ನೋಡಿ ಮನಸ್ಸು ಮಾತ್ರ ಬಹಳ ಖುಷಿಯಾಯಿತು. ಬರೀ ಬರ್ಬೇಕಷ್ಟೇ ವರ್ಷ, ಯಾಕಂದ್ರೆ ಮಗ ನಾವು ಹೋಗ್ಬೇಕಾದ್ರೆ ಆಗಲ್ಲ, ಹಿಡಿದಿರಲ್ಲ, ನಿದ್ದೆ ಹಿಡಿತಿರುತ್ತೆ ನಮಗೆ. ಬೇಲೂರಿನಿಂದ ಹೊರಟು ಚಿಕ್ಕಮಗಳೂರಿನ ಕಡೆಗೆ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ನಾವು ಬುಕ್ ಮಾಡಿರ್ತಕ್ಕಂಥ ಒಂದು ರೆಸಾರ್ಟ್, ಆ ರೆಸಾರ್ಟ್ ಕಡೆ ನಾವು ಹೋಗ್ತಾ ಇದ್ದೀವಿ. ಹೋಗೋ ದಾರಿಲೆಲ್ಲ ಬಾನೆತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂಥ ಗಿಡಮರಗಳು ನಮ್ಮನ್ನು ಸ್ವಾಗತ ಕೋರ್ತಾ ಇದ್ದು, ಏನೋ ಒಂದು ಉಲ್ಲಾಸ, ಉತ್ಸಾಹ ಹಸಿರನ್ನ ನೋಡಿದ ತಕ್ಷಣ. ಸೊ ನಾವು ಹಸಿರಿನಲ್ಲಿರ್ತಕ್ಕಂಥ ಆನಂದ ಅದು ಬೇರೆಯೇ ಆದ ಒಂದು ಆನಂದ. ಹೀಗಾಗಿ ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಒಂದು ರೆಸಾರ್ಟ್ನ ನಾವು ಬುಕ್ ಮಾಡಿದ್ದೀವಿ. ನಮ್ಮ ಈ ಪ್ರಯಾಣ ಆ ರೆಸಾರ್ಟ್ನ ಕಡೆಗೆ. ಗಾಡಿ ಇಳಿದು ಸುಸ್ತಾಗಿ ಹೋಟೆಲ್ಗೆ ಬಂದ ನಮಗೆ ಒಂದೊಳ್ಳೆ ಸರ್ಪ್ರೈಸ್ ಕಾದಿತ್ತು ಸ್ನೇಹಿತರೆ. ಹೋಟೆಲ್ಲು ಅಥವಾ ರೆಸಾರ್ಟು ನೋಡೋಕ್ಕೆ ಚೆನ್ನಾಗೇ ಇತ್ತು, ಬಟ್ ಅದ್ರ ಜೊತೆ ಇದ್ದಿರ್ತಕ್ಕಂಥ ಕಾಡಿನ ಮಧ್ಯೆ ಇರತಕ್ಕಂಥ ಅನುಭವ ನಮಗೆ ಎಲ್ಲರಿಗಿಂತ ಸ್ಪೆಷಲ್ ಆಗಿತ್ತು. ಸದಾ ಬೆಂಗಳೂರಿನ ಹಾರ್ನು, ಗಾಡಿಗಳ ಸದ್ದು, ಟ್ರಾಫಿಕ್ ಜಾಮ್ ಸದ್ದುಗಳನ್ನು ಕೇಳಿರ್ತಕ್ಕಂಥ ಈ ಕಿವಿಗೆ ಸುತ್ತಲೂ ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇತ್ತು. ಅದು ನನಗೆ ಬಹಳ ಖುಷಿ ಕೊಡ್ತು. ಹೆಂಗಿದೆ ಹೇಳ, ಇದು ತುಂಬಾ ಸುಂದರವಾಗಿ ಓವರ್ ಆಕ್ಟಿಂಗ್ ಮಾಡೋದ್ಬೇಕಾಗಿಲ್ಲ, ನಾರ್ಮಲ್ ಆಗಿ ಹೆಂಗಿದೆ ಅಂತ.
ಇಲ್ಲ ಅದೇನು ಸಾಫ್ಟ್ ಕಾಪಿ ಕಳಿಸ್ಬೋದಾ? ಸೊ ಸ್ನೇಹಿತರೆ, ಹೇಗಿತ್ತು ನಮ್ಮ ಎಕ್ಸ್ಪ್ಲೋರೇಷನ್ನ ಮೊದಲನೇ ಡೇ? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇವತ್ತಿಗೆ ನಮ್ಮ ಎಕ್ಸ್ಪ್ಲೋರೇಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇಲ್ಲಿನ ಪರಿಸರದ ಒಂದು ವಾತಾವರಣವನ್ನು, ಅನುಭವವನ್ನು ಎಂಬಾಯ್ ಮಾಡಬೇಕು ಅಂತ ಇವತ್ತು ಜಸ್ಟ್ ಹೋಟೆಲಲ್ಲಿ ಸ್ಟೇ ಮಾಡಿಕೊಂಡು ಓಡಾಡಬೇಕು ಅಂತ ಇದೆ. ನಾಳೆ ಬೇರೆ ಪ್ರೋಗ್ರಾಮ್ಗಳಿದೆ ನಮ್ಮದು. ಸೊ ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.